ಪಶ್ಚಿಮ ಭಾರತದ ಕರಾವಳಿಯಲ್ಲಿ ಗೋಮತಿ ನದಿ ಅರಬ್ಬಿ ಸಮುದ್ರವನ್ನು ಸೇರುವ ಸ್ಥಳದಲ್ಲಿ ದ್ವಾರಕಾ ಇದೆ. ಇದು ಪ್ರಾಚೀನ ಪರಂಪರೆಯಲ್ಲಿ ಪೂಜ್ಯವಾಗಿದ್ದು ಶ್ರೀಕೃಷ್ಣನ ಕಥೆಗಳೊಂದಿಗೆ ಸಂಬಂಧಿಸಿದೆ. ಶತಮಾನಗಳ ಕಾಲ ಗ್ರಂಥಗಳು ಸಮುದ್ರದಿಂದ ಮರಳಿ ಪಡೆಯಲ್ಪಟ್ಟಿತು ಎಂದು ಹೇಳಲ್ಪಡುವ ಸತ್ಯದ ಕರಾವಳಿ ರಾಜಧಾನಿಯನ್ನು ವರ್ಣಿಸಿವೆ. 20ನೇ ಶತಮಾನದ ಕೊನೆಯಲ್ಲಿ ಗುಜರಾತಿನ ಆಧುನಿಕ ದ್ವಾರಕಾ ತೀರದ ಸಮುದ್ರದಡಿಯಲ್ಲಿ ನಡೆದ ಸಮುದ್ರ ಪುರಾತತ್ವ ಸಮೀಕ್ಷೆಗಳು ನೀರಿನಡಿಯಲ್ಲಿ ಮುಳುಗಿದ ಕಲ್ಲಿನ ನಿರ್ಮಾಣಗಳು, ನಂಗೂರಗಳು ಮತ್ತು ಅನೇಕ ಶತಮಾನಗಳ ಹಿಂದಿನ ಕಲಾಕೃತಿಗಳನ್ನು ಪತ್ತೆಹಚ್ಚಿದವು. ಈ ಕಂಡುಹಿಡಿಕೆಗಳು ವ್ಯಾಪಾರ ಮತ್ತು ಸಮುದ್ರ ಮಟ್ಟದ ಬದಲಾವಣೆಗಳಿಂದ ರೂಪುಗೊಂಡ ಪ್ರಾಚೀನ ಬಂದರು, ವಸತಿಯ ಗರಿತ್ನವನ್ನು ಸೂಚಿಸುತ್ತವೆ. ಅವಶೇಷಗಳ ಸಂಪೂರ್ಣ ವ್ಯಾಪ್ತಿ ಮತ್ತು ವಯಸ್ಸಿನ ಬಗ್ಗೆ ಪಂಡಿತರಲ್ಲಿ ಇನ್ನೂ ಚರ್ಚೆ ಮುಂದುವರಿದಿದ್ದರು. ಈ ಕರಾವಳಿ ಪುನಃ ನಿರ್ಮಾಣ ಮತ್ತು ಮುಳುಗುವಿಕೆಯ ಚಕ್ರಗಳನ್ನು ಕಂಡಿದೆ ಎಂಬುದು ದೃಢವಾಗಿದೆ. ದ್ವಾರಕಾ ಪೌರಾಣಿಕತೆ ಮತ್ತು ಪುರಾತತ್ವಗಳ ಸಂಗಮ ಸ್ಥಳವಾಗಿ ನಿಂತಿದ್ದು, ನಂಬಿಕೆ, ಇತಿಹಾಸ ಮತ್ತು ಅರಬ್ಬಿ ಸಮುದ್ರದ ಬದಲಾಯಿಸುತ್ತಿರುವ ಅಲೆಗಳು ಒಂದಾಗುವ ಕಥೆಯನ್ನು ಇನ್ನೂ ಸಮುದ್ರದ ಅಡಿಯಲ್ಲಿ ಹೇಳುತ್ತಿವೆ.